ಮಹಾದೇವನಿಂದ ಈ 5 ವಿಷಯನ್ ಕಲ್ತ್ರೆ ಸಾಕು, ಜೀವನದ ದಾರಿನೇ ಬದಲಾಗತ್ತೆ. ಮೊದಲನೇದು, ಕೆಟ್ಟದನ್ನ ಮತ್ತೆ ಅನ್ಯಾಯನ ಯಾವತ್ತಿಗೂ ಸಹಿಸ್ಕೋಬೇಡ. ಈಶ್ವರ ಯಾವತ್ತೂ ಅನ್ಯಾಯ ಮತ್ತೆ ಕೆಟ್ಟ ದಾರಿನ ಸಹಿಸ್ಲಿಲ್ಲ. ಇಂದ್ರದೇವ, ಬ್ರಹ್ಮದೇವ, ದಕ್ಷ ಮತ್ತೆ ಯಾವ್ದೇ ರಾಕ್ಷಸನೇ ಆಗಿರ್ಲಿ, ಇವರೆಲ್ಲ ಧರ್ಮದ ವಿರುದ್ಧ ಹೋದಾಗ ಈಶ್ವರ ಇವ್ರಿಗೆಲ್ಲರಿಗೂ ಶಿಕ್ಷೆ ವಿಧಿಸಿದ್ರು. ಇನ್ನು ಎರಡನೇದು, ಕೋಪವೇ ನಮ್ಮೆಲ್ಲರ ದೊಡ್ಡ ಶತ್ರು. ಕೋಪದಿಂದ ತುಂಬಿದ ಮನ್ಸು ಯಾವತ್ತಿದ್ರೂ ಸಮಯೋಚಿತ ಪರಿಹಾರ ನೀಡಲ್ಲ ಅಂತ ಈಶ್ವರ ಹೇಳ್ತಾರೆ. ಆದ್ರಿಂದ ಬ್ರಹ್ಮಾಂಡವನ್ನ ಕ್ಷಣ ಮಾತ್ರದಲ್ಲಿ ವಿನಾಶ ಮಾಡುವಂತ ಮಹಾದೇವ ಶಾಂತವಾಗಿರ್ತಾರೆ. ಇನ್ನು ಮೂರನೇದು, ಎಷ್ಟೇ ಕಷ್ಟ ಬಂದ್ರೂ ಎದುರಿಸಿ ನಿಲ್ಲು. ನಾವು ನಮ್ಮ ಕಷ್ಟಗಳನ್ನ ಮತ್ತೆ ದುಃಖಗಳನ್ನ ಸ್ವೀಕರಿಸಿದಾಗ ಮಾತ್ರ ಜೀವನದಲ್ಲಿ ಮುಂದುವರಿಯಕ್ ಸಾಧ್ಯ. ಅದು ಮತ್ತೆ ಸತಿನ ಕಳ್ಕೊಂಡಿದ್ದೇ ಆಗಿರ್ಲಿ, ಸಮುದ್ರ ಮಂಥನ ಸಮಯದಲ್ಲಿ ವಿಷ ಕುಡಿಯೋದೇ ಆಗಿರ್ಲಿ, ಮಹಾದೇವ ಕಷ್ಟ ದುಃಖಗಳನ್ನ ಸದಾ ಸ್ವೀಕರಿಸಿದ್ರು. ಇನ್ನು ನಾಲ್ಕನೇದು ತುಂಬಾನೇ ಇಂಪಾರ್ಟೆಂಟು, ಯಾವುದು ಶಾಶ್ವತವಲ್ಲ. ಒಂದಿನ ಎಲ್ಲ ನಾಶವಾಗತ್ತೆ, ನಾಶವಾದ ನಂತರನೇ ಹೊಸ ನಿರ್ಮಾಣ ಸಾಧ್ಯ. ಇದನ್ನ ವಿನಾಶಕಾರಿ ಅವತಾರದಲ್ಲಿ ಮಹಾದೇವ ಹೇಳ್ತಾರೆ. ಇನ್ನು ಐದನೇದು, ಜೀವನದಲ್ಲಿ ಹೊಸ ದಾರಿಯನ್ನು ಕಂಡುಹಿಡಿ. ಹೊಸ ದಾರಿಯನ್ನು ಕಂಡುಹಿಡಿಬೇಕಂದ್ರೆ ಸಂಶೋಧನೆ ತುಂಬಾನೇ ಇಂಪಾರ್ಟೆಂಟ್. ಸಂಶೋಧನೆಯಿಂದನೇ ಮಹಾದೇವ ನೃತ್ಯ, ಸಂಗೀತ, ಯೋಗ, ಯುದ್ಧ ಕಲೆಗಳಿಗೆ ಜನ್ಮ ನೀಡ್ತಾರೆ. ಹರ್ ಹರ್ ಮಹಾದೇವ್.